ಇದ್ದಾರೆ ಜನ. ಸಂಚಲನ ಸೃಷ್ಟಿಸಿದ ರಂಭಾಪುರಿ ಶ್ರೀ ಹೇಳಿಕೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಶ್ರೀಗಳ ಹೇಳಿಕೆಯನ್ನ ಕಾಂಗ್ರೆಸ್ನ ಮುಖಂಡರುಗಳು ಖಂಡಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ರಾಜಕೀಯ ಯಾಕೆ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸಮಾಜದ ಉದ್ಧಾರ ಕಾರ್ಯ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಜನ ಸೋಮಾರಿಗಳಾಗ್ತಾ ಇದ್ದಾರೆ ಅನ್ನುವ ರಂಭಾಪುರಿ ಶ್ರೀಗಳ ಹೇಳಿಕೆ ಏನಿದೆ, ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇವ್ರು ಯಾಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಾರೆ, ರಾಜಕೀಯ ಯಾಕೆ ಇವರಿಗೆ ಅಂತ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರುಗಳು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಖಂಡಿತವಾಗ್ಲೂ ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇಲ್ಲ, ಬದಲಾಗಿ ಸಶಕ್ತರನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಅಂಬೋಣ. ಆದರೆ ಮತ್ತೊಂದು ಕಡೆ ನೋಡಿದ್ರೆ ಸಮಾಜದಾದ್ಯಂತ ಜನ ಈ ಬಿಟ್ಟಿ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ದುಡಿದೇ ಸೋಮಾರಿಗಳಾಗ್ತಿದ್ದಾರೆ ಅನ್ನೋದು ರಂಭಾಪುರಿ ಶ್ರೀಗಳ ಮಾತಿನ ಅರ್ಥ. ಡಿಪೆಂಡ್ ಮಾಡಿ ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಈಗ ನಾವು ನಮ್ಮ ಪಕ್ಷದ ಏನೋ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ, ವಿರೋಧ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರೆ. ಇದು ನಡೆದು ಬಂದಂಥ ದಾರಿ. ಸೊ ನೇರವಾಗಿ ನೀವು 1,000 ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ. ನಾವು ಡಿಪೆಂಡ್ ಮಾಡೋರ, ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ, ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ ಪಕ್ಷದ ನಿರ್ಧಾರ. ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಉತ್ತರ ಕೊಡೋದು ಅದೇ ಫೈನಲ್ ಉತ್ತರ. ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಸೋಮಾರಿಗಳಾಗ್ತಾ ಇದ್ದಾರೆ ಜನ. ಸಂಚಲನ ಸೃಷ್ಟಿಸಿದ ರಂಭಾಪುರಿ ಶ್ರೀ ಹೇಳಿಕೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಶ್ರೀಗಳ ಹೇಳಿಕೆಯನ್ನ ಕಾಂಗ್ರೆಸ್ನ ಮುಖಂಡರುಗಳು ಖಂಡಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ರಾಜಕೀಯ ಯಾಕೆ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸಮಾಜದ ಉದ್ಧಾರ ಕಾರ್ಯ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಜನ ಸೋಮಾರಿಗಳಾಗ್ತಾ ಇದ್ದಾರೆ ಅನ್ನುವ ರಂಭಾಪುರಿ ಶ್ರೀಗಳ ಹೇಳಿಕೆ ಏನಿದೆ, ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇವ್ರು ಯಾಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಾರೆ, ರಾಜಕೀಯ ಯಾಕೆ ಇವರಿಗೆ ಅಂತ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರುಗಳು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಖಂಡಿತವಾಗ್ಲೂ ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇಲ್ಲ, ಬದಲಾಗಿ ಸಶಕ್ತರನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಅಂಬೋಣ. ಆದರೆ ಮತ್ತೊಂದು ಕಡೆ ನೋಡಿದ್ರೆ ಸಮಾಜದಾದ್ಯಂತ ಜನ ಈ ಬಿಟ್ಟಿ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ದುಡಿದೇ ಸೋಮಾರಿಗಳಾಗ್ತಿದ್ದಾರೆ ಅನ್ನೋದು ರಂಭಾಪುರಿ ಶ್ರೀಗಳ ಮಾತಿನ ಅರ್ಥ. ಡಿಪೆಂಡ್ ಮಾಡಿ ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಈಗ ನಾವು ನಮ್ಮ ಪಕ್ಷದ ಏನೋ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ, ವಿರೋಧ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರೆ. ಇದು ನಡೆದು ಬಂದಂಥ ದಾರಿ. ಸೊ ನೇರವಾಗಿ ನೀವು 1,000 ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ. ನಾವು ಡಿಪೆಂಡ್ ಮಾಡೋರ, ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ, ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ ಪಕ್ಷದ ನಿರ್ಧಾರ. ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಉತ್ತರ ಕೊಡೋದು ಅದೇ ಫೈನಲ್ ಉತ್ತರ. ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಸೋಮಾರಿಗಳಾಗ್ತಾ ಇದ್ದಾರೆ ಜನ. ಸಂಚಲನ ಸೃಷ್ಟಿಸಿದ ರಂಭಾಪುರಿ ಶ್ರೀ ಹೇಳಿಕೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಶ್ರೀಗಳ ಹೇಳಿಕೆಯನ್ನ ಕಾಂಗ್ರೆಸ್ನ ಮುಖಂಡರುಗಳು ಖಂಡಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ರಾಜಕೀಯ ಯಾಕೆ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸಮಾಜದ ಉದ್ಧಾರ ಕಾರ್ಯ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಜನ ಸೋಮಾರಿಗಳಾಗ್ತಾ ಇದ್ದಾರೆ ಅನ್ನುವ ರಂಭಾಪುರಿ ಶ್ರೀಗಳ ಹೇಳಿಕೆ ಏನಿದೆ, ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇವ್ರು ಯಾಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಾರೆ, ರಾಜಕೀಯ ಯಾಕೆ ಇವರಿಗೆ ಅಂತ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರುಗಳು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಖಂಡಿತವಾಗ್ಲೂ ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇಲ್ಲ, ಬದಲಾಗಿ ಸಶಕ್ತರನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಅಂಬೋಣ. ಆದರೆ ಮತ್ತೊಂದು ಕಡೆ ನೋಡಿದ್ರೆ ಸಮಾಜದಾದ್ಯಂತ ಜನ ಈ ಬಿಟ್ಟಿ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ದುಡಿದೇ ಸೋಮಾರಿಗಳಾಗ್ತಿದ್ದಾರೆ ಅನ್ನೋದು ರಂಭಾಪುರಿ ಶ್ರೀಗಳ ಮಾತಿನ ಅರ್ಥ. ಡಿಪೆಂಡ್ ಮಾಡಿ ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಈಗ ನಾವು ನಮ್ಮ ಪಕ್ಷದ ಏನೋ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ, ವಿರೋಧ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರೆ. ಇದು ನಡೆದು ಬಂದಂಥ ದಾರಿ. ಸೊ ನೇರವಾಗಿ ನೀವು 1,000 ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ. ನಾವು ಡಿಪೆಂಡ್ ಮಾಡೋರ, ನಾವು
ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ, ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ ಪಕ್ಷದ ನಿರ್ಧಾರ. ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಉತ್ತರ ಕೊಡೋದು ಅದೇ ಫೈನಲ್ ಉತ್ತರ. ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಸೋಮಾರಿಗಳಾಗ್ತಾ ಇದ್ದಾರೆ ಜನ. ಸಂಚಲನ ಸೃಷ್ಟಿಸಿದ ರಂಭಾಪುರಿ ಶ್ರೀ ಹೇಳಿಕೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಶ್ರೀಗಳ ಹೇಳಿಕೆಯನ್ನ ಕಾಂಗ್ರೆಸ್ನ ಮುಖಂಡರುಗಳು ಖಂಡಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ರಾಜಕೀಯ ಯಾಕೆ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸಮಾಜದ ಉದ್ಧಾರ ಕಾರ್ಯ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಜನ ಸೋಮಾರಿಗಳಾಗ್ತಾ ಇದ್ದಾರೆ ಅನ್ನುವ ರಂಭಾಪುರಿ ಶ್ರೀಗಳ ಹೇಳಿಕೆ ಏನಿದೆ, ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇವ್ರು ಯಾಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಾರೆ, ರಾಜಕೀಯ ಯಾಕೆ ಇವರಿಗೆ ಅಂತ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರುಗಳು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಖಂಡಿತವಾಗ್ಲೂ ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇಲ್ಲ, ಬದಲಾಗಿ ಸಶಕ್ತರನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಅಂಬೋಣ. ಆದರೆ ಮತ್ತೊಂದು ಕಡೆ ನೋಡಿದ್ರೆ ಸಮಾಜದಾದ್ಯಂತ ಜನ ಈ ಬಿಟ್ಟಿ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ದುಡಿದೇ ಸೋಮಾರಿಗಳಾಗ್ತಿದ್ದಾರೆ ಅನ್ನೋದು ರಂಭಾಪುರಿ ಶ್ರೀಗಳ ಮಾತಿನ ಅರ್ಥ. ಡಿಪೆಂಡ್ ಮಾಡಿ ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಈಗ ನಾವು ನಮ್ಮ ಪಕ್ಷದ ಏನೋ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ, ವಿರೋಧ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರೆ. ಇದು ನಡೆದು ಬಂದಂಥ ದಾರಿ. ಸೊ ನೇರವಾಗಿ ನೀವು 1,000 ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ. ನಾವು ಡಿಪೆಂಡ್ ಮಾಡೋರ, ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ, ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ ಪಕ್ಷದ ನಿರ್ಧಾರ. ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಉತ್ತರ ಕೊಡೋದು ಅದೇ ಫೈನಲ್ ಉತ್ತರ. ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಸೋಮಾರಿಗಳಾಗ್ತಾ ಇದ್ದಾರೆ ಜನ. ಸಂಚಲನ ಸೃಷ್ಟಿಸಿದ ರಂಭಾಪುರಿ ಶ್ರೀ ಹೇಳಿಕೆ. ರಂಭಾಪುರಿ ಶ್ರೀಗಳ ಹೇಳಿಕೆಗೆ ಕಾಂಗ್ರೆಸ್ ಕೆರಳಿ ಕೆಂಡವಾಗಿದೆ. ಶ್ರೀಗಳ ಹೇಳಿಕೆಯನ್ನ ಕಾಂಗ್ರೆಸ್ನ ಮುಖಂಡರುಗಳು ಖಂಡಿಸ್ತಾ ಇದ್ದಾರೆ. ಸ್ವಾಮೀಜಿಗಳಿಗೆ ರಾಜಕೀಯ ಯಾಕೆ ಅಂತ ಸತೀಶ್ ಜಾರಕಿಹೊಳಿ ಪ್ರಶ್ನೆ ಮಾಡಿದ್ದಾರೆ. ಸ್ವಾಮೀಜಿಗಳು ಸಮಾಜದ ಉದ್ಧಾರ ಕಾರ್ಯ ಮಾಡಲಿ ಅಂತ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿಯಿಂದ ಜನ ಸೋಮಾರಿಗಳಾಗ್ತಾ ಇದ್ದಾರೆ ಅನ್ನುವ ರಂಭಾಪುರಿ ಶ್ರೀಗಳ ಹೇಳಿಕೆ ಏನಿದೆ, ಈ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಇವ್ರು ಯಾಕೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡ್ತಾರೆ, ರಾಜಕೀಯ ಯಾಕೆ ಇವರಿಗೆ ಅಂತ ಸತೀಶ್ ಜಾರಕಿಹೊಳಿ ಮಾರ್ಮಿಕವಾಗಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ ನಾಯಕರುಗಳು ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಖಂಡಿತವಾಗ್ಲೂ ಜನರನ್ನ ಸೋಮಾರಿಗಳನ್ನಾಗಿ ಮಾಡ್ತಾ ಇಲ್ಲ, ಬದಲಾಗಿ ಸಶಕ್ತರನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಅವರ ಅಂಬೋಣ. ಆದರೆ ಮತ್ತೊಂದು ಕಡೆ ನೋಡಿದ್ರೆ ಸಮಾಜದಾದ್ಯಂತ ಜನ ಈ ಬಿಟ್ಟಿ ದುಡ್ಡು ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ದುಡಿದೇ ಸೋಮಾರಿಗಳಾಗ್ತಿದ್ದಾರೆ ಅನ್ನೋದು ರಂಭಾಪುರಿ ಶ್ರೀಗಳ ಮಾತಿನ ಅರ್ಥ. ಡಿಪೆಂಡ್ ಮಾಡಿ ಅದನ್ನು ಅವರು ನೇರವಾಗಿ ಜನರನ್ನ ಕೇಳಬೇಕು. ಯಾಕಂದ್ರೆ ಅದಕ್ಕೆ ಸರಿಯಾದ ಉತ್ತರ ಹೇಳೋರು ಜನ. ಈಗ ನಾವು ನಮ್ಮ ಪಕ್ಷದ ಏನೋ ಕಾರ್ಯಕ್ರಮ ನಾವು ಡಿಪೆಂಡ್ ಮಾಡ್ತೀವಿ, ವಿರೋಧ ಪಕ್ಷದವ್ರು ಅವ್ರು ಡಿಪೆಂಡ್ ಮಾಡ್ಕೋತಾರೆ. ಇದು ನಡೆದು ಬಂದಂಥ ದಾರಿ. ಸೊ ನೇರವಾಗಿ ನೀವು 1,000 ಜನನ ಇಂಟರ್ವ್ಯೂ ಮಾಡಿದ್ರೆ ಇದಕ್ಕೆ ಉತ್ತರ ಅಲ್ಲೇ ಸಿಗ್ತೈತಿ. ನಾವು ಡಿಪೆಂಡ್ ಮಾಡೋರ, ನಾವು ಒಳ್ಳೇದಿದ್ರೆ ಡಿಪೆಂಡ್ ಮಾಡೋರ, ಕೆಟ್ಟಿದ್ರೆ ನಾವು ಡಿಪೆಂಡ್ ಮಾಡೋರ ಪಕ್ಷದ ನಿರ್ಧಾರ. ಸೊ ಹೀಗಾಗಿ ಜನರನ್ನ ನೀವು ನೇರವಾಗಿ ಸಂದರ್ಶನ ಮಾಡ್ರೆ ಅವರು ಸರಿಯಾಗಿ ಉತ್ತರ ಕೊಡೋದು ಅದೇ ಫೈನಲ್ ಉತ್ತರ.